ನಮಸ್ತೆ, ವೆಲ್ಕಮ್ ಟು ಕಾಸ್ಮೋ ಹಬ್. ಈಗ ಮೇ 10th ನಿಮಗೆ ರಿಸಲ್ಟ್ ಬರುತ್ತೆ ಅಂತ ಹೇಳಿದ್ರು, ಬಟ್ ಬೇಗನೆ ಮೇ 2ಗೆ ನಿಮ್ಮ SSLC ರಿಸಲ್ಟ್ ಗಳನ್ನ ಬಿಟ್ಟಿದ್ದಾರೆ. ಸೊ ಎಲ್ಲರೂ ನೀವು ನಿಮ್ಮ ರಿಸಲ್ಟ್ ಅನ್ನ ನೋಡಿರ್ತೀರಾ. ಯಾರ್ಯಾರು ಪಾಸ್ ಆಗಿದ್ದೀರಾ ಮತ್ತೆ ಯಾರು ಚೆನ್ನಾಗಿ ಮಾರ್ಕ್ಸ್ ಅನ್ನ ತೆಗೆದಿದ್ದೀರಾ, ನಿಮ್ಗೆಲ್ಲರಿಗೂ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಇನ್ನೇನು ವೇಟ್ ಮಾಡ್ತಿದ್ದೀರಾ? ಬೇಗ ಹೋಗಿ ಸ್ಕಾಲರ್ಶಿಪ್ ಗಳಿಗೆ ಅವೈಲ್ ಮಾಡ್ಕೊಳ್ಳಿ. ಬಿಕಾಸ್ ಟೈಮ್ ಹೊರಟೋದ್ರೆ ಆಮೇಲೆ ನೀವೇ ಯೋಚನೆ ಮಾಡ್ಬೇಕಾಗತ್ತೆ, ಅಯ್ಯೋ ಸ್ಕಾಲರ್ಶಿಪ್ ಸಿಕ್ಕಿಲ್ಲ ಅಂತ. ಸೊ ಬೇಗ ಹೋಗಿ, ನನ್ನ ವಿಡಿಯೋಗಳಲ್ಲೂ ಕೂಡ ನಾನು ಡೈರೆಕ್ಟ್ ಲಿಂಕ್ ಗಳನ್ನ ಕೊಟ್ಟಿದ್ದೀನಿ, ಅಲ್ಲಿ ಹೋಗಿ ನೀವು ನಿಮ್ಮ ಸ್ಕಾಲರ್ಶಿಪ್ ಗಳನ್ನ ಅಪ್ಲೈ ಮಾಡ್ಕೊಳ್ಳಿ. ಮತ್ತೆ PUC ಯಲ್ಲಿ ನೀವು ಯಾವ ಕೋರ್ಸ್ ನ ಚೂಸ್ ಮಾಡಬೇಕು ಅದು ನೀವು ಯೋಚನೆ ಮಾಡಿ ಚೂಸ್ ಮಾಡಿ. ನಮ್ಮ ಪೇರೆಂಟ್ಸ್ ಹೇಳಿದ್ರು, ನಮ್ಮ ನೇಬರ್ಸ್ ಹೇಳಿದ್ರು, ಅಥವಾ ನಮ್ಮ ಸೀನಿಯರ್ಸ್ ಹೇಳಿದ್ರು ಅಂತ ಯಾವ ಕೋರ್ಸ್ ನ ಚೂಸ್ ಮಾಡಬೇಡಿ. ನೀವು ಯಾವ ಕೋರ್ಸ್ ನ ಚೂಸ್ ಮಾಡಬೇಕು ಅಂತ ಇರ್ತೀರೋ ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಂಡು ದೆನ್ ನೀವು ನಿಮ್ಮ ಇಷ್ಟ ಬಂದಿರೋ ಚೂಸ್ ಮಾಡ್ಕೊಳ್ಳಿ. ಅದರಿಂದನೇ ನೀವು ಚೆನ್ನಾಗಿ ಓದಕ್ಕಾಗುತ್ತೆ. ಸೊ ನಿಮ್ಮ ಫ್ಯೂಚರಿಗೆ ನಾನು ವಿಶ್ ಯು ಗುಡ್ ಲಕ್. ಸೊ ಚೆನ್ನಾಗಿ ಓದಿ ನಿಮ್ಮ ಫ್ಯೂಚರನ್ನ ತುಂಬಾ ಚೆನ್ನಾಗಿ ಬಿಲ್ಡ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನೂ ನನಗೆ ಬರೀ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದೆ, ಸೆಕೆಂಡ್ ಕ್ಲಾಸಲ್ಲಿ ಪಾಸ್ ಆದೆ, ನನಗೆ ಸಾಕಾಗಿಲ್ಲ ಅನ್ನೋರು ಕೂಡ ಇರ್ತೀರಾ. ಯಾಕೆ ಬೇಜಾರು ಮಾಡ್ಕೋತೀರಾ? ನೀವು ಓದಿರೋದೇನು ಕಡಿಮೆ ಅಲ್ಲ, ನಿಮ್ದು ಒಳ್ಳೆ ಮಾರ್ಕ್ಸೇ ಬಂದಿರುತ್ತೆ. ಸುಮ್ಮನೆ ನಿಮ್ಮನ್ನ ನೀವೇ ಕಾನ್ಫಿಡೆನ್ಸ್ನ ನೀವು ಬ್ರೇಕ್ ಮಾಡ್ಕೋಬೇಡಿ. ಎಷ್ಟೊಂದು ಜನ ಯೋಚನೆ ಮಾಡ್ತಾ ಇರ್ತಾರೆ, ಅಯ್ಯೋ ನನ್ನ ಫ್ರೆಂಡ್ ಜಾಸ್ತಿ ಬಂತು, ನನ್ ಕಡಿಮೆ ಬಂತು ಅಂತ. ಯಾಕೆ ಹಾಗೆ ಯೋಚನೆ ಮಾಡ್ತೀರಾ? ನಿಮ್ಮ ಮಾರ್ಕ್ಸ್ ಕೂಡ ತುಂಬಾ ಒಳ್ಳೆ ಮಾರ್ಕ್ಸು. ಅವರೇನೋ ಹಾರ್ಡ್ ವರ್ಕ್ ಮಾಡಿ ಅವ್ರ ಲಕ್ ಇರುತ್ತೆ, ಅವ್ರು ತಗೊಂಡಿರ್ತಾರೆ. ಎಲ್ಲರೂ ಕೂಡ ಚೆನ್ನಾಗಿ ಓದಿರ್ತೀರಾ, ಬಟ್ ಬರೆಯೋ ಟೈಮಲ್ಲಿ ಏನೋ ವ್ಯತ್ಯಾಸ ಆಗಿರುತ್ತೆ. ಸೊ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ. ನೀವು ಕೂಡ ತುಂಬಾ ಚೆನ್ನಾಗಿ ಓದಿದ್ದೀರಾ. ನಾನು ನಿಮ್ಗೊಂದು ಇನ್ಸ್ಟೆನ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಮೆರಿಕಾದಲ್ಲಿ ಒಂದು ಸರ್ವೆ ಮಾಡ್ತಾರಂತೆ. ಏನಪ್ಪಾ ಅಂತ ಹೇಳಿದ್ರೆ 150 ಬಿಲಿಯನೇರ್ಸ್ ನ ತಗೊಂಡು ಅವ್ರ ಅಕಾಡೆಮಿಕ್ಸ್ ಬಗ್ಗೆ ಸರ್ವೆ ಮಾಡಿದಾಗ ಬಂದಿದ್ದ ರಿಸಲ್ಟ್ ಏನು ಗೊತ್ತಾ? 4%. ಆ 150 ಬಿಲಿಯನೇರ್ಸ್ ಅಲ್ಲಿ ಓನ್ಲಿ 4% ಮಾತ್ರ A+ ತಗೊಂಡು 99% ತಗೊಂಡಿರೋರಾಗಿರ್ತಾರೆ. ಇನ್ನು ಮಿಕ್ಕಿದವರೆಲ್ಲ ಆವರೇಜ್ ಸ್ಟೂಡೆಂಟ್ಸ್ ಆಗಿದ್ರಂತೆ. ಸೊ ನೀವು ಯಾಕೆ ಯೋಚನೆ ಮಾಡ್ತೀರಾ? ನಿಮಗೂ ಟೈಮ್ ಬಂದೇ ಬರುತ್ತೆ. ನಿಮಗೆ ಅಯ್ಯೋ ನನ್ನ ಕಾಸ್ ಥೀಟಾ, ಸೈನ್ ಥೀಟಾ, ಫಿಸಿಕ್ಸ್, ಕೆಮಿಸ್ಟ್ರಿ ಎಲ್ಲ ಅರ್ಥ ಆಗಲ್ಲ ಅಂದ್ರೆ ಬಿಟ್ಟಾಕಿ ಬಿಸ್ನೆಸ್ ಅನ್ನ ತುಂಬಿಕೊಳ್ಳಿ. ಸೊ ಬಿಸ್ನೆಸ್ ಮುಖಾಂತರ ನೀವು ನಿಮ್ಮ ಲೈಫ್ ಅನ್ನ ಬಿಲ್ಡ್ ಮಾಡ್ಕೊಳ್ಳಿ, ಬುದ್ಧಿವಂತರಾಗಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಯಾವುದೇ ಕಾರಣಕ್ಕೂ ನಿಮ್ಮ ಮೇಲಿನ ಹೋಪ್, ಕಾನ್ಫಿಡೆನ್ಸ್ ನ ಕಳ್ಕೊಳಕ್ ಹೋಗ್ಬೇಡಿ. ಬಿಲೀವ್ ಇನ್ ಯೋರ್ ಸೆಲ್ಫ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಬೇಜಾರಾಗಬೇಡಿ, ನಿಮ್ದು ಕಮ್ಮಿ ಮಾರ್ಕ್ಸ್ ಅಲ್ಲ, ನಿಮ್ದು ಕೂಡ ಒಳ್ಳೆ ಮಾರ್ಕ್ಸ್. ನಿಮ್ಮಲ್ಲೂ ಕೂಡ ತುಂಬಾ ಒಳ್ಳೆ ಸ್ಕಿಲ್ಸ್ ಗಳನ್ನ ಇರುತ್ತೆ. ಸೊ ಸ್ಕಿಲ್ಸ್ ಕಡೆ ನೀವು ಗಮನನ ಕೊಟ್ಟು ನಿಮ್ಮ ಸ್ಕಿಲ್ಸ್ ಡೆವಲಪ್ ಅನ್ನ ಮಾಡ್ಕೊಳ್ಳಿ. ಮಾರ್ಕ್ಸ್ ಎಲ್ಲೂ ಅಷ್ಟೊಂದಾಗಿ ಕೇಳಲ್ಲ, ಎಲ್ಲ ಕಡೆ ನೋಡೋದೇ ಸ್ಕಿಲ್ಸ್ ನೋಡ್ತಾರೆ. ಸೊ ನಿಮ್ಮ ಮಾರ್ಕ್ಸ್ ಎಲ್ಲಿವರೆಗೂ ಇಂಪಾರ್ಟೆಂಟ್ ಆಗಿರುತ್ತೆ ಅಂದ್ರೆ ಸೆಕೆಂಡ್ PU ವರೆಗೂ ಮಾತ್ರ. ಆಮೇಲೆ ನೀವು ಇಂಟರ್ವ್ಯೂ, ನಿಮ್ಮ ಮುಂದೆ ಕೆಲ್ಸಕ್ಕೆ ಹೋದ್ರೆ ಎಲ್ಲ ಕಡೆ ಸ್ಕಿಲ್ಸ್ ಅನ್ನ ಕೇಳ್ತಾರೆ. ಸೊ ಸ್ಕಿಲ್ಸ್ ಅನ್ನ ಡೆವಲಪ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ಎಕ್ಸಾಮ್ ಅಲ್ಲಿ ಫೇಲ್ ಆಗ್ಬಿಟ್ಟಿರ್ತಾರೆ. ಸೊ ಯಾಕೆ ಬೇಜಾರು ಮಾಡ್ಕೋತೀರಾ? ಬೇಜಾರು ಮಾಡ್ಕೋಬೇಡಿ. ನಿಮ್ಗೋಸ್ಕರನೇ ಕರ್ನಾಟಕ ಸರ್ಕಾರ 2 ಸಪ್ಲಿಮೆಂಟರಿ ಎಕ್ಸಾಮ್ಗಳನ್ನ ಬಿಟ್ಟಿದ್ದಾರೆ. ಸೊ ನೀವು ಆರಾಮಾಗಿ ಬರೆದು ಪಾಸ್ ಮಾಡ್ಕೊಬಹುದು. ನೀವ್ ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೋತೀರಾ? ನಾನು ಫೇಲ್ ಆಗ್ಬಿಟ್ರೆ ಮುಂದೆ ಲೈಫೇ ಇಲ್ವಾ? ತುಂಬಾ ಇದೆ. ಫೇಲ್ ಆಗಿರೋರು ಅವ್ರ ಲೈಫಲ್ಲಿ ತುಂಬಾ ದೊಡ್ಡ ಸಕ್ಸಸ್ಫುಲ್ ಪರ್ಸನ್ಸ್ ಆಗಿದ್ದಾರೆ. ಸೊ ಅವ್ರ ಬಗ್ಗೆ ಹೇಳೋದಾದ್ರೆ ನನ್ನ ಹತ್ರ 3 ಎಕ್ಸಾಂಪಲ್ಸ್ ಇದೆ. ಒಂದೊಂದಾಗಿ ಹೇಳ್ತೀನಿ. ಮೊದಲನೇದಾಗಿ ನಮ್ಗೆಲ್ರಿಗೂ ಗೊತ್ತಿರೋ ಗೋಲ್ಡ್ ಸುರೇಶ್ ಅವರು ಕೂಡ 10th ಅಲ್ಲಿ ಫೇಲ್ ಆಗಿದ್ರಂತೆ. ಸೊ ಬಟ್ ಆದ್ರೂ ಕೂಡ ಅವ್ರೇನ್ ಮಾಡೋದು ಬಿಡ್ಲಿಲ್ಲ. ನಾನು ಫೇಲ್ ಆಗ್ಬಿಟ್ಟೆ ಅಂದ ತಕ್ಷಣ ಅವರು ಸುಮ್ಮನಾಗ್ಬಿಟ್ರ? ನೋಡಿ, 10th ಅಲ್ಲಿ ಫೇಲ್ ಆಗಿರುವಂತ ಸುರೇಶ್ ಅವರು ಈಗ ಗೋಲ್ಡ್ ಸುರೇಶ್ ಆಗಿದ್ದಾರೆ. ಅದು ಕೂಡ ಒಂದು ಸಕ್ಸಸ್ ಅಲ್ವಾ? ನಿಮ್ಗೂ ಕೂಡ ಅದೇ ತರ ಟೈಮ್ ಬರುತ್ತೆ. ಸೆಕೆಂಡ್ ಎಕ್ಸಾಂಪಲ್ ಹೇಳ್ತೀನಿ. ಒಬ್ಬ 16 ಇಯರ್ಸ್ ಹುಡುಗ ಬಂದು ಸೋಲ್ಜರ್ ಆಗ್ತಾರಂತೆ. ಸೋಲ್ಜರ್ ಆಗಿ ಅವರು ಕೆಲ್ಸಕ್ಕೆ ಹೋಗಿ ಕೆಲವು ವರ್ಷಗಳ ನಂತರ ಅವ್ರಿಗೆ ರಜಾ ಸಿಕ್ಕಿದಾಗ ಮನೆಗೆ ವಾಪಸ್ ಬರ್ತಾರೆ. ಅಲ್ಲಿ ಬಂದು ನೋಡಿದ್ರೆ ಅವ್ರ ಬಂಧು ಮಿತ್ರರೆಲ್ಲ ತೀರ್ಕೊಂಡಿರ್ತಾರೆ. ಆಮೇಲೆ ಅವ್ರಿಗೆ ಇನ್ನೊಂದು ಮೆಸೇಜ್ ಬರುತ್ತೆ, ನಿಮ್ಮ ಸೈನಿಕದಲ್ಲಿ ನಿಮ್ಮ ಫ್ರೆಂಡ್ಸ್ ಕೂಡ ತೀರ್ಕೊಂಡಿದ್ದಾರೆ ಅಂತ ಹೇಳಿ. ಅವರು ಲೈಫಲ್ಲಿ ತುಂಬಾ ಬೇಜಾರಾಗಿ ನಾನು ಸೂಸೈಡ್ ಮಾಡ್ಕೊಳ್ಳೋಣ ಅಂತ ಹೋಗಿ ಟ್ರೈನಿಗೆ ತಲೆ ಕೊಡೋಕೆ ಅಂತ ಹೋಗ್ತಾರೆ. ಬಟ್ ಅವ್ರ ಲಕ್ ಏನೋ ಗೊತ್ತಿಲ್ಲ, ಟ್ರೈನ್ ಬರೋದು 3 hours ಲೇಟ್ ಆಗುತ್ತೆ ಅಂತ ಹೇಳ್ತಾರೆ. ಆಗ ಅವರು 3 hours ವೇಟ್ ಮಾಡ್ಬೇಕಲ್ಲ ಅಂತ ಹೇಳಿ ಪ್ಲಾಟ್ಫಾರ್ಮ್ ಅಲ್ಲಿ ಇದ್ದಂತ ಟೀ ಸ್ಟಾಲ್ ಅಲ್ಲಿ ಒಂದು ಬುಕ್ ಅನ್ನ ತಗೊಂತಾರೆ. ಆ ಬುಕ್ಕೆ ಬಂದು ಸ್ವಾಮಿ ವಿವೇಕಾನಂದ ಅವ್ರದ್ದು. ಅವ್ರು ಮೊದಲನೇ ಪೇಜ್ ಅಲ್ಲಿ ಅವರೊಂದು ಲೈನ್ ಅನ್ನ ಓದ್ತಾರೆ, ಅರೈಸ್ ಅವೇಕ್, ಡೋಂಟ್ ಸ್ಟಾಪ್ ಟಿಲ್ ಯೋರ್ ಗೋಲ್ ಇಸ್ ರೀಚ್ಡ್ ಅಂತ. ಸೊ ಅಂದ್ರೆ ಎದ್ದೇಳಿ, ಎಚ್ಚರಗೊಳ್ಳಿ, ನಿಮ್ಮ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಒಂದು ಕೋಟ್ ಇರುತ್ತೆ. ಅದನ್ನ ನೋಡಿ ಅವರು, ಹೌದಲ್ವಾ, ನನ್ನ ಲೈಫಲ್ಲಿ ಇನ್ನು ಗೋಲೆ ಕೂಡ ರೀಚ್ ಆಗಿಲ್ಲ, ನನ್ನ ಗೋಲ್ ಕೂಡ ಇಟ್ಕೊಂಡಿಲ್ಲ, ನಾನು ಯಾಕೆ ಸಾಯಕ್ ಬಂದಿದ್ದೀನಿ ಅಂತ. ಆಮೇಲೆ ಅವರು ಮತ್ತೆ ಅವ್ರ ಊರಿಗೆ ವಾಪಸ್ ಹೋಗಿ ಬೆಳೆಗಳನ್ನ ಬೆಳಿತಾರೆ. ಅವ್ರ ಊರವ್ರ ಕೈಲೆಲ್ಲ ತುಂಬಾ ಹೊಗಳಿಸ್ಕೊಂತಾರೆ. ಮತ್ತೆ ಅವ್ರ ಜಿಲ್ಲೆ, ರಾಷ್ಟ್ರ ಮಟ್ಟಕ್ಕೆಲ್ಲ ತುಂಬಾ ಸೋಷಿಯಲ್ ಆಕ್ಟಿವಿಟೀಸ್ಗಳನ್ನ ಮಾಡಿಕೊಟ್ಟು ಅವರು ರೋಲ್ ಮಾಡೆಲ್ ಆಗ್ತಾರೆ. ಇಡೀ ಇಂಡಿಯಾಗೆ
ಅಣ್ಣಾ ಹಜಾರೆ ಅಂತ ಕರೆಯುತ್ತೆ. ಸೊ ಅಣ್ಣಾ ಹಜಾರೆ ಅವ್ರ ಲೈಫೇ ಬೇಡ ಅಂತ ಹೋದೋರ್ ಜೀವನದಲ್ಲಿ ಇಷ್ಟೆಲ್ಲ ಟರ್ನ್ ಆಗುತ್ತೆ. ಸೊ ನೀವ್ ಯಾಕೆ ಯೋಚನೆ ಮಾಡ್ತೀರಾ? ಜಸ್ಟ್ 10th ಫೇಲ್ ಆಗ್ಬಿಟ್ರೆ ನಿಮ್ ಲೈಫೇ ಮುಗ್ದೋಗಲ್ಲ. ಇನ್ನು ಮುಂದೆ ತುಂಬಾ ನಿಮ್ಗೆ ಆಪರ್ಚುನಿಟೀಸ್ ಬರುತ್ತೆ. ಆ ಆಪರ್ಚುನಿಟೀಸ್ ನ ತಗೊಂಡು ನೀವು ನಿಮ್ ಲೈಫಲ್ಲಿ ಸಕ್ಸಸ್ ಕಾಣ್ಬೋದು. ಸೊ ಬೇಜಾರಾಗಬೇಡಿ, ಇನ್ನೂ ಒಂದು ಅಟೆಂಪ್ಟ್ ಅನ್ನ ಮಾಡಿ, ಅದು ಬರಲಿಲ್ಲ ಅಂದ್ರೆ ಇನ್ನೂ ಒಂದು ಅಟೆಂಪ್ಟ್ ಅನ್ನ ಮಾಡಿ ನಿಮ್ ಲೈಫಲ್ಲಿ ಪಕ್ಕಾ ನೀವು ಸಕ್ಸಸ್ಫುಲ್ ಆಗ್ತೀರಾ ಅನ್ನೋ ಹೋಪ್ ನಿಮ್ಮಲ್ಲಿ ಇರ್ಬೇಕು. ಮೂರನೇ ಎಕ್ಸಾಂಪಲ್ ಯಾರಪ್ಪ ಅಂತ ಹೇಳಿದ್ರೆ ಕೆ ಶಿವರಾಮ್. ಇವರು ಕನ್ನಡದ ಒಬ್ಬರು ನಟ ಆಗಿರ್ತಾರೆ. ಇವರು ಕೂಡ 10th ಅಲ್ಲಿ ಫೇಲ್ ಆಗ್ಬಿಟ್ಟಿರ್ತಾರೆ. ಬಟ್ ಇವರು ಕುಗ್ಗದೆ ಏನ್ ಮಾಡ್ತಾರೆ, ಹಂಗೆ ಮುಂದೆ ಚೆನ್ನಾಗಿ ಓದಿ 10th ಎಕ್ಸಾಮ್ ನ ಮತ್ತೆ ಬರೆದು ಪಾಸ್ ಮಾಡ್ಕೊಂಡು ಕನ್ನಡದಲ್ಲಿ IAS ಎಕ್ಸಾಮ್ ಅನ್ನ ಬರೆದು ಪಾಸ್ ಆಗ್ತಾರೆ. ಸೊ ಈ ತರದವರ ಒಂದು ಸಕ್ಸಸ್ಫುಲ್ ವ್ಯಕ್ತಿಗಳನ್ನ ನೋಡ್ತಾ ಇದ್ರೆ ನಿಮ್ಗೂ ಹಾಗೆ ಮೋಟಿವೇಟ್ ಆಗ್ಬೇಕು, ನಾನು ಕೂಡ ಇನ್ನೊಂದ್ಸತಿ ಎಕ್ಸಾಮ್ ಬರೆದು ಪಾಸ್ ಆಗ್ತೀನಿ ಅಂತ. ಇವಾಗ ಕುತ್ಕೊಂಡು ಮತ್ತೆ ಓದಿ ಮತ್ತೆ ಎಕ್ಸಾಮ್ ಅನ್ನ ಬರೆದು ನಿಮ್ ತುಂಬಾ ಒಳ್ಳೆ ಮಾರ್ಕ್ಸ್ ಅಲ್ಲಿ ಪಾಸ್ ಆಗಿ ಅಂತ ನಾನು ನಿಮ್ಗೆ ಗುಡ್ ಲಕ್ ಅನ್ನ ಕೂಡ ವಿಶ್ ಮಾಡ್ತೀನಿ. ಚೆನ್ನಾಗಿ ಓದಿ, ನಿಮ್ ಲೈಫ್ ಇಲ್ಲಿಗೆ ಮುಗ್ದಿಲ್ಲ. ಮಾರ್ಕ್ಸ್ ಎಲ್ಲ ಇಂಪಾರ್ಟೆಂಟ್, ಲೈಫ್ ಅಲ್ಲಿ ನಿಮಗೆ ಬರೋಂತ ಸ್ಕಿಲ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಚೆನ್ನಾಗಿ ಓದಿ, ನಿಮ್ಮ ಬ್ರೈನ್ ಅನ್ನ ಯೂಸ್ ಮಾಡಿ ಸ್ಕಿಲ್ಗಳನ್ನ ಡೆವಲಪ್ ಮಾಡ್ಕೊಳ್ಳಿ. ನನ್ನ ಪೇರೆಂಟ್ಸ್ಗಳಿಗೂ ಇದನ್ನೇ ಹೇಳಕ್ ಇಷ್ಟಪಡ್ತೀನಿ, ನಿಮ್ಮ ಮಕ್ಕಳನ್ನ ಕಂಪೇರ್ ಮಾಡಬೇಡಿ. ನಿಮ್ದು ಕಮ್ಮಿ ಮಾರ್ಕ್ಸ್ ಬಂದಿದೆ, ಅವ್ರದ್ದು ಜಾಸ್ತಿ ಮಾರ್ಕ್ಸ್ ಬಂದಿದೆ ಅಂತ. ನಿಮ್ಮ ಮಕ್ಕಳಲ್ಲಿ ಅವ್ರದ್ದಾದ ಸ್ಪೆಷಲ್ ಎಬಿಲಿಟೀಸ್ಗಳಿರುತ್ತೆ. ಸೊ ಫೇಲ್ ಆಗಿದ್ರೆ ಪ್ಲೀಸ್ ಅವ್ರಿಗೆ ಬೈಯಕ್ಕೆ ಹೋಗಬೇಡಿ. ಅವ್ರಿಗೆ ಇನ್ನೊಂದ್ಸತಿ ಎಕ್ಸಾಮ್ ಬರೆಯೋದಕ್ಕೆ ನೀವು ಅವ್ರನ್ನ ಎನ್ಕರೇಜ್ ಮಾಡಿ, ಅವ್ರನ್ನ ಇನ್ನೊಂದ್ಸತಿ ಎಕ್ಸಾಮ್ ಬರ್ಸಿ. ಅಕಸ್ಮಾತ್ ನಿಮಗೆ ನಿಮ್ಮ ಮಾರ್ಕ್ಸ್ ಬಂದಿರೋದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ನಂಗೆ ಇನ್ನೂ ಬರಬೇಕು ಅಂತ ಹೇಳಿದ್ರೆ ನೀವು ಮತ್ತೆ ಎಕ್ಸಾಮ್ ಅನ್ನ ಬರಿಬೋದು ಅಥವಾ ರಿವ್ಯಾಲ್ಯೂಷನ್ಗೂ ಕೂಡ ಹಾಕ್ಬೋದು. ಸೊ ನಿಮ್ಗೆ ಬಂದಿರೋಂಥ ಮಾರ್ಕ್ಸ್ ಅಲ್ಲಿ ಖುಷಿ ಇರಬೇಕು. ಬಟ್ ಆದ್ರೂ ನಿಮಗೆ ಇನ್ನೂ ನನ್ನ ಮಾರ್ಕ್ಸ್ ಬಂದೇ ಬರುತ್ತೆ ಅಂತ ಪಕ್ಕಾ ಕಾನ್ಫಿಡೆಂಟ್ ಇದೆ, ನೀವು ರಿವ್ಯಾಲ್ಯೂಷನ್ಗೆ ಹಾಕಿ. ನೆಕ್ಸ್ಟ್ ಇನ್ನು 2nd 3rd ಎಕ್ಸಾಮ್ ಬರೀತಿರೋರಿಗೆ ಗುಡ್ ಲಕ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಬೇರೆ ಎಲ್ಲ ಸ್ಟೂಡೆಂಟ್ಸಿಗೂ ಕೂಡ ನಿಮ್ಮ ಫ್ಯೂಚರಿಗೆ ಗುಡ್ ಲಕ್. ಚೆನ್ನಾಗಿ ಓದಿ, ನಿಮ್ಮಲ್ಲಿರೋ ಕಾನ್ಫಿಡೆನ್ಸ್ನ ನೀವು ಕಳ್ಕೊಬೇಕು. ವಿಡಿಯೋನು ಕೂಡ ನೀವು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಈ ವಿಡಿಯೋ ಎಲ್ರಿಗೂ ತಲುಪೋ ಥರ ಮಾಡಿ. ಮತ್ತು ನನ್ನ ಯೂಟ್ಯೂಬ್ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.